ಮಧ್ಯದಲ್ಲಿ ಸ್ವಲ್ಪ ದಿನ ತಗೊಳ್ಳಿಕ್ ಆಗ್ಲಿಲ್ಲ, ಹಾಗಾಗಿ ಮತ್ತೆ ಸಿಕ್ಕಿದೀನಿ. ಎಲ್ಲರಿಗೂ ಜೈ ಶ್ರೀ ಕೃಷ್ಣ. ಈಗ ಶಿವರಾತ್ರಿ ಬರ್ತಾ ಇದೆ ಅಂತ ಅಂದಾಗ ಎಲ್ಲರೂ ಪೂಜೆ ಮಾಡ್ತಾರೆ. ಲಿಂಗಕ್ಕೆ ಅಭಿಷೇಕ ಮಾಡಿ ರಾತ್ರಿ ಪೂರ್ತಿ ಆ 4 ಯಾಮಗಳ ಪೂಜೆನು ಮಾಡ್ತಾರೆ ಶಿವರಾತ್ರಿ ದಿನ. ನಮ್ಮಿಂದ ಏನ್ ಮಾಡಕ್ ಸಾಧ್ಯ ಅಂತ ಅನ್ಸ್ದಾಗ ನಾವೊಂದು ಮಾನಸ ಪೂಜೆಯನ್ನ ಮಾಡ್ಬೋದು ಅಂತ. ಮಾನಸ ಅಂದ್ರೆ ಏನು? ಮನಸ್ಸಿನಿಂದ ಒಂದು ಪೂಜೆಯನ್ನ ಮಾಡ್ಬೋದು. ನಮ್ಮ ಆದಿಶಂಕರಾಚಾರ್ಯರ ಗುರುಗಳು ಶಿವಮಾನಸ ಪೂಜಾ ಅಂತ ಒಂದು ಸ್ತೋತ್ರನ ಅವರೇ ರಚಿಸಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನೀವು ಕಲ್ತ್ರೆ, ಇದನ್ನ ಶಿವರಾತ್ರಿ ದಿನ ಹೇಳಿದ್ರೆ ನೀವು ಪೂಜೆ ಮಾಡಿದಷ್ಟೇ ಫಲ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಈ ಸ್ತೋತ್ರನ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ನಂಗೆ ಸ್ವಲ್ಪ ಗಂಟ್ಲಿನ ತೊಂದರೆ ಇರೋದ್ರಿಂದ ಒಂದ್ ಸ್ವಲ್ಪ ಇರಿಟೇಷನ್ ಆಗ್ಬೋದು ಮಧ್ಯದಲ್ಲಿ. ಹಾಗಾಗಿ ದಯವಿಟ್ಟು ಸಹಕರಿಸಿ. ಯಾವಾಗ್ಲೂ ನೀವು ಕಲ್ತಿರೋ ಹಾಗೇನೆ ಇದು ಸಂಸ್ಕೃತದಲ್ಲಿ ಇದೆ. ಹಾಗಾಗಿ ನಿಮ್ಗೆ ಇವಾಗ ಎಲ್ಲರಿಗೂ ಸಂಸ್ಕೃತ ಹೇಗೆ ಉಚ್ಚಾರಣೆ ಅಂತ ನಿಮ್ಗೆ ಬಹಳ ಚೆನ್ನಾಗಿ ಬಂದ್ಬಿಟ್ಟಿದೆ. ಹಾಗಾಗಿ ಇದರಲ್ಲಿ ನಿಮ್ಗೆ ಅನುಸ್ವಾರ ವಿಸರ್ಗ ಬಂದಾಗ ಮುಂದಿನ ಅಕ್ಷರ ಏನಿದೆ ನೋಡ್ಕೊಂಡು ಅದರ ಪ್ರಕಾರ ನಾವು ಉಚ್ಚಾರಣೆನ ಮಾಡ್ಕೊಂಡು ಹೋಗೋಣ. ಸದ್ಯಕ್ಕೆ ನಾನು ಒಂದೊಂದೇ ಲೈನ್ ಹೇಳ್ತೀನಿ, ಒಂದು ಚರಣನ ಒಮ್ಮೆ ಹೇಳ್ತೀನಿ, ನಿಮಗೆ ಒಂದ್ ಸ್ವಲ್ಪ ದಾಟಿ ಗೊತ್ತಾಗ್ಲಿ ಅಂತ ಹೇಳಿ. ಅದಾದ ನಂತರ ನಾವು ಗ್ರೂಪ್ ಅಲ್ಲಿ ಒಂದೊಂದು ಚರಣ ಹೇಳಿದ್ದು ನೀವು ರಿಪೀಟ್, ಹೇಗೆ ನೀವು ಕ್ಲಾಸ್ ಅಲ್ಲಿ ರಿಪೀಟ್ ಮಾಡ್ತೀರಾ ಹಾಗೆ ಮಾಡಿ, ಆಯ್ತಾ? ಅಕ್ಕ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆನಾ? ಕಾಣಿಸ್ತಾ ಇದೆ ಅಕ್ಕ. ಒಂದ್ ನಿಮಿಷ. ಇದರ ರೆಕಾರ್ಡಿಂಗ್ ಸಹ ನಿಮ್ಗೆ ಸಿಗತ್ತೆ, ಹಾಗಾಗಿ ನೀವು ಚಿಂತೆ ಮಾಡ್ಬೇಕಂತಿಲ್ಲ. ಆಮೇಲೆ ಕೇಳಿ ನೀವು ಇದನ್ನ ಕಲಿಬಹುದು, ಸರಿನಾ? ಶಿವಮಾನಸ ಪೂಜಾ ಒಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಡಿ ಎಲ್ಲರೂ. ಮೊದಲನೇ ಪಾರ. ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂ ಚ ದಿವ್ಯಾಂಬರಂ ನಾನಾರತ್ನ ವಿಭೂಷಿತಂ ಮೃಗಮದಾ ಮೋದಾಂಕಿತಂ ಚಂದನಂ ಜಾತಿ ಚಂಪಕ ಬಿಲ್ವಪತ್ರ ರಚಿತಂ ಪುಷ್ಪಂ ಚ ಧೂಪಂ ತಥಾ ದೀಪಂ ದೇವದಯಾನಿಧೇ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ. ಇದು ಮೊದಲನೇ ಒಂದು ಪಾರ. ಇವಾಗ ಒಂದೊಂದೇ ಲೈನ್ ಒಂದೊಂದೇ ಚರಣ ತಗೊಳ್ಳೋಣ. ನೀವೆಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಆದಷ್ಟು ಒಟ್ಟಿಗೆ ಹೇಳಲಿಕ್ಕೆ ಟ್ರೈ ಮಾಡಿ, ಸರಿನಾ? ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ. ಹೇಳಿ. ಕಲ್ಪಿತಮಾಸನಂ ಹಿಮಜಲೈಃ ರತ್ನೈಃ ಸ್ನಾನಂ ಚ ದಿವ್ಯಾಂಬರಂ. ಹೇಳಿ. ಸ್ನಾನಂ ಚ ಇನ್ನೊಮ್ಮೆ. ಸ್ನಾನಂ ಚ ದಿವ್ಯಾಂಬರಂ. ವೆರಿ ಗುಡ್. ನಾನಾರತ್ನ ವಿಭೂಷಿತಂ ಮೃಗಮದಾ ಮೋದಾಂಕಿತಂ ಚಂದನಂ. ಇದು ಒಂದೇ ಲೈನ್ ಅಲ್ಲಿ ಬರ್ಬೇಕು. ಇನ್ನೊಮ್ಮೆ ವಿಭೂಷಿತಂ ಮೃಗಮದಾ ಮೋದಾಂಕಿತಂ ಚಂದನಂ. ಹೇಳಿ.
ವೆರಿ ಗುಡ್. ನೆಕ್ಸ್ಟ್ ಜಾತಿ ಚಂಪಕ ಬಿಲ್ವ ಪತ್ರ ರಚಿತಂ ಜಾತಿ ಚಂಪಕ ಬಿಲ್ವ ಪತ್ರ ರಚಿತಂ ದೀಪಂ ದೇವೇ ದಯಾನಿಧೆ ಪಶುಪತೆ ಇಂಪನ ಇಂಪನ ವೇಟ್ ಅಕ್ಕ ಹೇಳಿಕೊಟ್ಮೇಲೆ ಹೇಳ್ಬೇಕು. ಓಕೆ, ಹೇಳಿದ ನಂತರ ಹೇಳಿ ಆಯ್ತಾ. ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಹೇಳಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಧಾಟಿನ ಫಾಲೋ ಮಾಡಿ ಅದನ್ನ ಟ್ಯೂನ್ ಅನ್ನ. ಜಾತಿ ಚಂಪಕ ಬಿಲ್ವ ಪತ್ರ ರಚಿತಂ ಪುಷ್ಪಂಚ ಧೂಪನ್ ತಥಾ ಹೇಳಿ. ಸ್ವಲ್ಪ ಮೇಲ್ ಮಾಡಿ. ದೀಪನ್ ದೇವದಯಾನಿಧೆ ಪಶುಪತೆ ಹೇಳಿ. ದೀಪಂ ಲಲಿತಂ ಗೃಹ್ಯತಾಂ ಹೇಳಿ. ದೀಪನ್ ದೇವದಯಾನಿಧೆ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಹೇಳಿ. ದೀಪಂ ಪಶುಪತೆ ಕಲ್ಪಿತಂ ಸೊ ಇದರ ಅರ್ಥ ಒಂದು ಸಂಕ್ಷಿಪ್ತವಾಗಿ ಏನ್ ಅರ್ಥ ಇರ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒಂದ್ ನಿಮಿಷ ನಾನು ಇಂಗ್ಲಿಷ್ ಅಲ್ಲಿ ಓದ್ತೀನಿ. O ocean of mercy, O master of bound creatures, I have imagined a throne of precious stones for you. ರತ್ನೈ ಕಲ್ಪಿತ ಮಾಸನಂ ಅಂತ ಅಂದ್ರೆ ಆಸನ ಯಾವ್ದ್ರಲ್ಲಿ ಮಾಡಿರೋದು? ರತ್ನದಲ್ಲಿ ಮಾಡಿರುವಂತ ಆಸನನ ನಿನಗೋಸ್ಕರ ಮಾಡಿದೀನಿ. ದೇವ್ರಿಗೆ ಹೇಳ್ತಾ ಇರೋದು. I have imagined a throne of precious stones for you, cool water from you for you to bathe in, divine robes adorned with many jewels, sandalwood paste mixed with musk to anoint your body, jasmine and champaka flowers and bilva leaves, rare incense and a shining flame. Accept all these which I have imagined in my heart for you, O God. ಅಂದ್ರೆ ನನ್ನ ಮನಸ್ಸಲ್ಲಿ ನಾನು ನಿಮಗೊಂದು ರತ್ನ ಭರಿತ ಒಂದು ಆಸನ ಮಾಡಿದೀನಿ. ಸ್ನಾನ ಮಾಡಕ್ಕೆ ಅಂತ ಹಿಮಜಲ ತಂದಿದ್ದೀನಿ. ಹಾಗೆ ನಾನಾ ರತ್ನ ವಿಭೂಷಿತ ಇದನ್ನೆಲ್ಲ ನೀನು ಹಾಕೋಬೇಕು. ಮತ್ತೆ ಚಂದನ, ಅದು ನೀನ್ ಲೇಪನೆ ಮಾಡ್ಕೊಳಕ್ಕೆ ಚಂದನನು ತಂದಿದ್ದೀನಿ. ನಾನಾ ವಿಧ ಪುಷ್ಪಗಳು, ಯಾವುದು ಚಂಪಕ, ಬಿಲ್ವಪತ್ರೆ ಎಲ್ಲ ನಿನಗೆ. ಬಿಲ್ವಪತ್ರೆ ಶಿವನಿಗೆ ತುಂಬಾ ಇಷ್ಟ, ಅದಕ್ಕೆ ಬಿಲ್ವಪತ್ರೆನೇ ಏರಿಸ್ತಾರೆ ಶಿವಲಿಂಗದ ಮೇಲೆ. ಸೊ ಬಿಲ್ವಪತ್ರೆನೂ ಕೂಡ ತಂದಿದ್ದೀನಿ. ಇದನ್ನೆಲ್ಲ ನಿನಗೋಸ್ಕರ ತಂದಿದ್ದೀನಿ ದಯಾನಿದೆ, ನೀನ್ ಇದನ್ನ ತಗೋಬೇಕು, ನೀನ್ ಇದನ್ನ ಸ್ವೀಕರಿಸ್ಬೇಕು ಅಂತ ದೇವ್ರಿಗೆ ಹೇಳುವಂತದ್ದು ಮೊದಲನೇ ಪ್ಯಾರ. ನೆಕ್ಸ್ಟ್ ಪ್ಯಾರ ಹೋಗೋಣ ಅಕ್ಕ. ಕಾಣಿಸ್ತಾ ಇದೇನಕ್ಕ? ನೆಕ್ಸ್ಟ್ ಪ್ಯಾರಾ ತಗೊಳ್ಳಿ. ಇದೆಯಲ್ಲ ಪ್ಯಾರಾ ಇಲ್ಲ, ಇದು ಫಸ್ಟ್ ಪ್ಯಾರಾ. ಸೆಕೆಂಡ್ ವಾರ್ನಿಗೆ ಹೋಗೋಣ. ಇದು ಮುಗೀತು ಅಲ್ಲ, ಇಲ್ಲಿ ದೀಪಂ ವರೆಗೆ ಮುಗಿತಲ್ಲಕ್ಕ. ಕೆಳಗೆ ಈಗ ಅದು ನೆಕ್ಸ್ಟ್ ಪಶು ಅದು ಮುಗೀತು. ಇದು ಫುಲ್ ಮುಗೀತು. ಈಗ ಯಾವ ಲೈನ್ ನೀವು ಹೇಳಿ? ಮುಗೀತು, ಇದು ಫುಲ್ ಪಶುಪತೆ ಹೃತ್ಕಲ್ಪಿತಂ ಗೃಹ್ಯತಾಂ ಮುಗೀತು. ಹಾ, ಇಲ್ಲಿವರೆಗಲ್ಲಕ್ಕ? ಹಾ, ಇದು ಮುಗೀತು. ನೆಕ್ಸ್ಟ್ ಒನ್ ಹಾಕಿ. ಇದಿಲ್ವಾ? ಸೌವರ್ಣೆ ಅಂತ ಬರುತ್ತೆ. ಸೌವರ್ಣೆ ಅಲ್ಲಿಂದ ನೆಕ್ಸ್ಟ್ ಕಾಣಿಸ್ತಾ ಇದೆ ಅಲ್ಲಕ್ಕ? ನೋಡಿ. ಓ ಇಲ್ಲ, ನನಗೆ ರತ್ನ ಕಾಣಿಸ್ತಾ ಇಲ್ಲ ಅಕ್ಕ. ಅದ್ ಸ್ವಲ್ಪ ಸ್ಕ್ರೋಲ್ ಮಾಡಿ. ಮೇ ಬಿ ಕಾಣಿಸ್ತಾ ಇಲ್ಲ ಅಕ್ಕ. ಈಗ ಇಲ್ಲ ಇಲ್ಲ, ನನಗಿಲ್ಲಿ ಕಾಣ್ತಾ ಇದೆ. ಹೇಗೆ ಮತ್ತೆ ಈಗಕ್ಕ? ಮತ್ತೆ ಕ್ಲೋಸ್ ಮಾಡಿ ನೋಡೋಣ. ಹಾ, ಕ್ಲೋಸ್ ಮಾಡಿ ರೀಶೇರ್ ಮಾಡಿ ಅಕ್ಕ. ಓಕೆ.
ಅದ್ಯಾಕೋ ಮಿನಿಮೈಸ್ ಆಗ್ತಾ ಇಲ್ಲ ಅಕ್ಕ. ನೀವು ಹಾಡ್ ಸ್ಟಾರ್ಟ್ ಮಾಡಿ ಅಕ್ಕ, ನಾನ್ ಮಾಡ್ತೀನಿ. ಪಾತ್ರೆ ಕೃತಂ ಪಾಯಸಂ. ರಿಪೀಟ್ ಮಾಡಿ, ತೊಂದ್ರೆ ಇಲ್ಲ. ಸೌವರ್ಣೇನ ಸೌವರ್ಣೇನ ಕರೆಕ್ಟ್. ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ. ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ. ರಂಭಾಫಲಂ ಪಾನಕಂ. ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ. ಶಾಕಾನಾಮಯುತಂಜಲಂ ರುಚಿಕರಂ ಕರ್ಪೂರ ಖಂಡೋಜ್ವಲಂ. ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ. ಶಾಕಾನಾಮಯುತಂಜಲಂ ಹೇಳಿ. ಶಾಕಾನಾಮಯುತಂ ಜಲಂ ಕರ್ಪೂರ ಖಂಡೋಜ್ವಲಂ. ತಾಂಬೂಲಂ ಮನಸಾ ಮಯಾ ವಿರಚಿತಂ. ಭಕ್ತ್ಯಾ ಪ್ರಭು ಸ್ವೀಕುರು. ಸ್ವೀಕರು. ತಾಂಬೂಲಂ ಮನಸಾ ಮಯಾ ವಿರಚಿತಂ. ಭಕ್ತ್ಯಾ ಪ್ರಭೋ ಭಕ್ತ್ಯಾ ಪ್ರಭೋ ಈ ಪ್ಯಾರಾದು ಅರ್ಥ ಒಂದು ಸ್ಲೈಟ್ ಒಂದು ಸ್ಮಾಲ್ ಅರ್ಥನ ನಾವು ತಿಳ್ಕೊಳ್ಳೋಣ. ಈಗ ಮುಂಚೆ ನಾವು ರತ್ನಖಚಿತ ಆಸನ ಎಲ್ಲ ಕೊಟ್ವಿ. ಇವಾಗ ನೆಕ್ಸ್ಟ್ ಏನ್ ಕೊಡೋದು ಶಿವನಿಗೆ ಅಂದಾಗ, ಸ್ವೀಟ್ ರೈಸ್ ಇನ್ ಅ ಗೋಲ್ಡನ್ ಬೌಲ್ is made with the 9 jewels, the 5 kinds of food made from milk, curd, bananas, vegetables, sweet water scented with camphor and betel leaves. I have prepared all these in my mind with devotion. O Lord, please accept. ಸೊ ಏನ್ ಕೊಡ್ತಾ ಇದೀವಿ? ಪಂಚಾಮೃತ ಎಲ್ಲರೂ ಕೇಳಿದಿರಾ ಅಲ್ವಾ? 5 ತರಹದ ಟೈಪ್ ಫುಡ್ ಇಂದ ಮಾಡೋದು. ಹಾಲು, ದಧಿ ಅಂದ್ರೆ ಮೊಸರು, ಹಾಲು, ಮೊಸರು, ಸಕ್ಕರೆ, ಹನಿ ಹಾಕ್ತಿವಿ ಅದಕ್ಕೆ. ಮತ್ತೆ ಇನ್ನು ತುಪ್ಪ, ಇದನ್ನೆಲ್ಲ ಸೇರಿಸಿ ನಾವು ಪಂಚಾಮೃತ ಅಂತ ಮಾಡ್ತೀವಿ. ಹಾಗಾಗಿ ನಾವು ಶಿವಂಗೆ ಹೇಳೋದು, ನಿನಗೋಸ್ಕರ ಪಂಚಾಮೃತನೂ ಮಾಡಿದೀನಿ, ಅದನ್ನ ಸುವರ್ಣ ಪಾತ್ರೆ ಅಂತಂದ್ರೆ ಚಿನ್ನದ ಪಾತ್ರೆಯಲ್ಲಿ ಕೊಡ್ತಾ ಇದ್ದೀನಿ. ಇದನ್ನ ಮತ್ತೆ ಸೆಂಟೆಡ್ ಕ್ಯಾಂಫರ್ ಅಂತಂದ್ರೆ ಪಚ್ಚಕರ್ಪೂರದ ನೀರು ಕೂಡ ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ನೀನು ಸ್ವೀಕಾರ ಮಾಡ್ಬೇಕು. ಇದನ್ನ ನಾನು ಮನಸ್ಸಿಂದ ನಿನಗೆ ಕೊಡ್ತಾ ಇದ್ದೀನಿ, ಇದನ್ನ ಸ್ವೀಕಾರ ಮಾಡ್ಬೇಕು ಅಂತ 2ನೇ ಸ್ತೋತ್ರ 2ನೇ ಪಾರದಲ್ಲಿ ಆಯ್ತು. ಈಗ 3ನೇ ಚರಣ 3ನೇ ಶ್ಲೋಕಕ್ಕೆ ಹೋಗೋಣ. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಹೇಳಿ. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ. ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ.
ಹೇಳಿ. ಚಾಕಂ ನಿರ್ಮಲಂ ನಿರ್ಮಲಂ ಚಾದಶಕಂ ನಿರ್ಮಲಂ ಚಾದಶಕಂ ನಿರ್ಮಲಂ ೇರಿ ಮೃದಂಗ ಕಾಹಲ ಕಲಾ. ಹೇಳಿ. ವೀಣಾ ಬೇರಿದ ಮೃದಂಗ ಕಲಾ ಕಲಾ ಇದು ವರ್ಡ್ಸ್ ಟ್ರಿಕ್ಕಿ ಇದೆ. ವೀಣಾ ಕಾಹಲ ಕಲಾ. ವೀಣಾ ಬೇರಿದ ಕಾಹಲ ಕಲಾ ಗೀತಂಚ ನೃತ್ಯಂ ತಥಾ. ಗೀತಂ ನೃತ್ಯಂ ಗೀತಂಚ ನೃತ್ಯಂ ತಥಾ. ಸಾಷ್ಟಾಂಗಂ ಪ್ರಣತಿ ಸಾಷ್ಟಾಂಗಂ ಪ್ರಣತಿ ಸ್ತುತಿರ್ಬಹುವಿಧಾ. ಪ್ರಣತಿ ಸಮಸ್ತಂ ಮಯಾ. ಸಮಸ್ತಂ ಮಯಾ. ಅದು ಏತತ್ ಸಮಸ್ತಂ ಮಯಾ. ಸಂಕಲ್ಪೇನ ಸಮರ್ಪಿತಂ ತವ ವಿಭೋ. ಸಂಕಲ್ಪೇನ ಸಮರ್ಪಿತಂ ತವ ವಿಭೋ. ತೇನ ಸಮರ್ಪಿತಂ ತವ ವಿಭೋ. ಸಂಕಲ್ಪೇನ ಸಮರ್ಪಿತಂ ತವ ವಿಭೋ. ಪೂಜಾಂ ಗೃಹಾಣ ಪ್ರಭೋ. ಪೂಜಾಂ ಗೃಹಾಣ ಪ್ರಭೋ. ಪೂಜಾಂ ಗೃಹಾಣ ಪ್ರಭೋ. ಸ್ಟಾನ್ಸ ಕೂಡ ಮುಗಿಸ್ಕೊಂಡ್ವಿ. ಈಗ ಇದರ ಅರ್ಥ ತಿಳ್ಕೋಣ. ನಿಮಗೆ ಈಗ ಗೊತ್ತಾಗ್ತಾ ಇದೆ. ಛತ್ರಂ ಚಾಮರ ಯೋರ್ಯುಗಂ. ಚಾಮರ ಛತ್ರಿ ಎಲ್ಲ ಇಟ್ಕೊಂತೀವಲ್ವಾ ದೇವ್ರ ಒಂದು ಉತ್ಸವ ನಡಿಬೇಕಂದ್ರೆ. ನೀವೆಲ್ಲ ನೋಡಿರ್ತೀರಾ, ಛತ್ರಿ ಇಡ್ತಾರೆ ದೇವರಿಗೆ, ಚಾಮರದಿಂದ ಹೀಗೆ ಗಾಳಿ ಹಾಕ್ತಾ ಇರ್ತಾರೆ. ಅದನ್ನೆಲ್ಲಾನು ತಗೊಂಡಿದೀನಿ ಅಂತ. ಒಂದು ಮಿರರ್. Okay, a spotless mirror, a veena and drums, a mridanga, great drums, stones and dancing. Full prostration and many kinds of hymns. All that I offer you in my imagination, O Almighty Lord, accept this, my worship for you. So, ಯಾವ ತರ ದೇವ್ರಿಗೆ ಹೇಗೆ ಪೂಜೆ ಆಗ್ತಾ ಇದೆ ಅದೇ ಪೂಜೆಯನ್ನ ಇದರಲ್ಲಿ ವಿವರಣೆ ಮಾಡಿ ಎಲ್ಲ ನಾನು ಮನ್ಸಲ್ಲಿ ಮಾಡ್ತಾ ಇದ್ದೀನಿ ಅಂತ ನಾವು ಮಾನಸ ಪೂಜೆಯನ್ನ ದೇವರಿಗೆ ಸಮರ್ಪಣೆ ಮಾಡೋಣ. ಈಗ 4th ಸ್ಟ್ಯಾನ್ಸಾ ಹೋಗ್ತಾ ಇದೀವಿ. ಬೇಗ ಬೇಗ ಕಲಿತಾ ಇದ್ದೀರಾ. ವೆರಿ ಗುಡ್. ಆತ್ಮಾತ್ಮಂ ಗಿರಿಜಾಮತಿ ಸಹಚರಾ. ಆತ್ಮಾತ್ಮಂ ಗಿರಿಜಾಮತಿ ಸಹಚರಾಃ. ನಾನಿವಾಗ ಕಟ್ ಮಾಡಿರೋದ್ರಿಂದ ಸಹಚರ ಅಂತ ಬರ್ತಾ ಇದೆ. ನಾವು ಸಹಚರ ಮತ್ತೆ ಪ್ರಾಣ ಒಟ್ಟಿಗೆ ತಗೋಬೇಕಾದ್ರೆ ಸಹಚರ ಪ್ರಾಣ ಶರೀರಂ ಗೃಹಂ ಅಂತ ಬರ್ಬೇಕು. ಶರೀರಂ ಮೃಗಂ ಪ್ರಾಣಾಣಿ ಗೃಹಂ ಶರೀರಂ ಗೃಹಂ.
ಇದನ್ನ ಒಮ್ಮೆ ಒಂದೇ ಲೈನ್ ಫುಲ್ ಹೇಳೋದಿದ್ರೆ ಉಚ್ಚಾರಣೆ ಚೇಂಜ್ ಆಗತ್ತೆ, ಒಂದ್ಸತಿ ನೋಡ್ಕೊಳ್ಳಿ. ಆತ್ಮಾತ್ಮಂ ಜಾಮತೆ ಸಹಚರಾಃ ಪ್ರಾಣ ಶರೀರಂ ಗೃಹಂ, ಈ ತರ ಬರುತ್ತೆ. ಹೇಳ್ತೀರಾ? ಜಾಮತಿ ಸಹಚರಾ ಶರೀರಂ ಗೃಹಂ ते विषयोपभोगरचना ಜಾತೆ ವಿಷಯೋಪಭೋಗರಚನಾ ते विषयोपभोगरचना ಜಾತೆ ವಿಷಯೋಪಭೋಗರಚನಾ समाधिस्थितिः निद्रा निद्रा समाधिस्थितिः संचारः पदयोः प्रदक्षिणविधिः. ಹೇಳಿ. ಪ್ರದಕ್ಷಿಣ ವಿಧಿಃ ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ. सर्वेरहमायुध स्तोत्राणि ಸ್ತೋತ್ರಾಣಿ ಸರ್ವಾಗಿರೋ. ಹೇಳಿ. ಸ್ತೋತಾನಿ ಸ್ತೋತ್ರಾಣಿ ಸ್ತೋತ್ರಾಣಿ ಸರ್ವಾಗಿರೋ. ಸರ್ವಾಗಿರೋ ಯತ್ ಯತ್ ಕರ್ಮ ಕರೋಮಿ ತತ್ತದಖಿಲಂ. ಹೇಳಿ. ಅಖಿಲಂ ಯತ್ ಯತ್ ಕರ್ಮ ಕರೋಮಿ ತತ್ತದಖಿಲಂ. ಕರ್ಮ ಕರೋಮಿ ತದಖಿಲಂ ಶಂಭೋ ತವಾರಾಧನಂ. ಹೇಳಿ. ಸಂಭೋತವಾರಾಧನಂ ಶಂಭೋ ತವಾರಾಧನಂ. ವೆರಿ ಗುಡ್. ಸೊ ಇದರದ್ದು ಅರ್ಥನು ಇವಾಗ ತುಂಬಾ ತುಂಬಾ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿರೋ ಪಾರ ಇದು. ಇದು ನನಗೆ ತುಂಬಾ ಇಷ್ಟ. ಇದು ಏನ್ ಹೇಳ್ತಾರೆ ಅಂತಂದ್ರೆ, ಯು ಆರ್ ಮೈ ಸೆಲ್ಫ್, ಪಾರ್ವತಿ ಇಸ್ ಮೈ ರೀಸನ್, ಮೈ 5 ಪ್ರಾಣಸ್ ಆರ್ ಯೋರ್ ಅಟೆಂಡೆಂಟ್ಸ್, ಮೈ ಬಾಡಿ ಇಸ್ ಯೋರ್ ಹೌಸ್, and all the pleasures of my senses are objects to use for your worship. My sleep is your state of samadhi. Whenever I walk, I am walking around you. Everything I say is in praise of you. Everything I do is to honor you, O benevolent Lord. ಅಂದ್ರೆ ನಾನು ಏನೆಲ್ಲ ಮಾಡ್ತಾ ಇದೀನಿ, ನನ್ನ ನಿದ್ರೆ ಇದೆಯಲ್ಲ ಅದೇ ನಿನ್ನ ಸಮಾಧಿ ಸ್ಥಿತಿ. ನಾನು ಏನ್ ಮಾಡ್ತಾ ಇದ್ದೀನಿ ಅದೆಲ್ಲ ನಿನಗೋಸ್ಕರ, ನಿನ್ನ ಸುತ್ತಲೂ ಇದೀನಿ. ನನ್ನ ಎಲ್ಲ ನನ್ನ ಇಂದ್ರಿಯಗಳು ಹೇಗಿದೆ ಅದೆಲ್ಲ ನಿಂದೇ ಧ್ಯಾನದಲ್ಲಿದೆ ಅಂತ ಹೇಳ್ತಾ ಅವನಿಗೆ, ಶಿವನಿಗೆ ಹೇಳ್ತಾ ಇರೋದು ನಾನೇ ನೀನು. ಇದು ಒಂದು ತುಂಬಾ ಒಳ್ಳೆ, ನನಗೆ ಈ ಪಾರ ಕೇಳಿದಾಗ ನೆನ್ಪಾಗೋದು ಒಂದು ವಚನ ಅಂತಂದ್ರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನಿಮಗ್ ಸುಮಾರು ಜನ ಗೊತ್ತಿರ್ಬೋದು ಇದು. ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಅಂತ. ಅದನ್ನೇ ಇವರು ಬಸವಣ್ಣ ಅವರು ಹೇಳಿರೋದು ಅನ್ಸುತ್ತೆ, ಅಥವಾ ಅಕ್ಕಮಹಾದೇವಿನೋ, ನನಗೆ ಮರ್ತೋಯ್ತು, ಸಾರಿ. ಬಟ್ ಆದ್ರೆ ಎಂಥ ಚಂದ ವಚನ. ಅದನ್ನ ಶಂಕರಾಚಾರ್ಯರು ಈ ಒಂದು ಶಿವಮಾನಸ ಪೂಜಾ ಅನ್ನೋ ಒಂದು ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ನಾನು ಏನೇ ಮಾಡಿದ್ರು ಎಲ್ಲ ನಿನಗೆ ಅರ್ಪಿತ, ನಿನಗೋಸ್ಕರನೇ ಅರ್ಪಿತ ಅಂತ ಹೇಳಿ ಈ ಒಂದು 4ನೇ ನೀವು ಇದೊಂದು ಹೇಳಿದ್ರುನು ಪೂರ್ತಿ ಪೂಜೆ ಹೇಳ್ದಂಗೆ ಅಷ್ಟು ತತ್ವ ಇರೋ ಅಂತ ಈ ಒಂದು
ಸ್ಟ್ಯಾನ್ಸಾ. ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಉಚ್ಚಾರಣೆ, ಆದ್ರೆ ನೀವು ಕೇಳಿ ಕೇಳಿ ಉಚ್ಚಾರಣೆ ಕಲ್ತ್ಕೊಂಡ್ರೆ ನಿಮ್ಗೆ ಇವಾಗ ಎಲ್ಲ ಪಳಗ್ಬಿಟ್ಟಿದ್ದೀರಾ ಚೆನ್ನಾಗಿ ಗೀತೆಯನ್ನ ಕಲ್ತು ಹಾಗಾಗಿ ಇಷ್ಟು ಬೇಗ ನಿಮ್ಗೆ ಕಲೀಲಿಕ್ಕಾಯ್ತು ಇಷ್ಟು ದೊಡ್ಡ ಶ್ಲೋಕ. ಈಗ ಲಾಸ್ಟ್ ಚರಣಕ್ಕೆ ಹೋಗ್ತಾ ಇದೀವಿ. ಇದರದ್ದು ಧಾಟಿ ಸ್ವಲ್ಪ ಚೇಂಜ್ ಆಗತ್ತೆ, ಹಾಗಾಗಿ ಗಮನಿಸಿ. ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ, ಹೇಳಿ. ವೆರಿ ಗುಡ್. ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ. ಶ್ರವಣನಯನ ಜಂ ವಾ ಮಾನಸಂ ವಾ ಪರಾಧಂ, ಹೇಳಿ. ಶ್ರವಣನಯನ ಜಂ ವಾ ಮಾನಸಂ ವಾ ಪರಾಧಂ, ಹೇಳಿ. ವಿದಿತಮವಿದಿತಂ ವಾ ಸರ್ವಮೇತತ್ ಕ್ಷಮಸ್ವ, ಹೇಳಿ. ವಿದಿತಮವಿದಿತಂ ವಾ ಸರ್ವಮೇತತ್ ಕ್ಷಮಸ್ವ, ಹೇಳಿ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ, ಹೇಳಿ. ಜಯ ಜಯ ಮಹಾದೇವ ಶಂಭೋ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ, ಹೇಳಿ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಈಗ ಇದರ ಲಾಸ್ಟ್ ಪ್ಯಾರಾದ ಅರ್ಥ ಒಂದ್ಸತಿ ನೋಡೋಣ. ವಾಟ್ ಎವರ್ ಒಫೆನ್ಸಸ್ ಐ ಹ್ಯಾವ್ ಕಮಿಟೆಡ್ ವಿತ್ ಮೈ ಹ್ಯಾಂಡ್ಸ್, ಫೀಟ್, ವಾಯ್ಸ್, ಬಾಡಿ, ಆಕ್ಷನ್ಸ್, ಇಯರ್ಸ್, eyes or mind, whether prohibited or not, please forgive them all. Hail, hail, O ocean of compassion, O great God, O benevolent Lord. ಅಂದ್ರೆ ನಾವು ಯಾವುದೇ ಒಂದು ಪೂಜೆ ಮಾಡದ್ಮೇಲೆ ಕ್ಷಮಾಯಾಚನೆ ಅಂತ ಒಂದು ಮಾಡ್ತೀವಿ. ಎಷ್ಟು ಚೆನ್ನಾಗೆ ಮೊದ್ಲು ರತ್ನ ಭರಿತ ಆಸನನ್ ಕೊಟ್ವಿ ಕುತ್ಕೋ ಅಂತ ಹೇಳಕ್ಕೆ. ಅದಾದ್ಮೇಲೆ ಅವನಿಗೆ ಇನ್ನೇನ್ ಕೊಡ್ತೀವಿ, ಚಂಪಕ, ಬಿಲ್ವ ಪತ್ರೆ ಎಲ್ಲ ಕೊಟ್ವಿ. ಅದಾದ್ರ ನಂತರ ಖುಷಿ ಆಯ್ತು, ಎಲ್ಲ ಸ್ಮೆಲ್ ಎಲ್ಲ ನೋಡ್ಕೊಂಡು. ಅದಾದ್ಮೇಲೆ ಏನ್ ಕೊಡ್ತೀವಿ, ಹೊಟ್ಟೆಗೇನಾದ್ರೂ ಬೇಕಲ್ಲ, ಹಾಗಾಗಿ ಪಯೋದಧಿಯುತಂ ಕೊಡ್ತೀವಿ, ರಂಭಾಫಲಂ ಕೊಡ್ತೀವಿ, ಪಾನಕಂ ಕೊಡ್ತೀವಿ. ಅದೆಲ್ಲ ಆದ್ಮೇಲೆ ಛತ್ರ, ಚಾಮರದಲ್ಲಿ ಅವನಿಗೆ ಗಾಳಿ ಹಾಕಿ ಬೀಸಿ ವಿ ಮೇಕ್ ಹಿಮ್ ಕಂಫರ್ಟಬಲ್. ಅದೆಲ್ಲ ಆದ ನಂತರ ನೃತ್ಯ ತೋರಿಸ್ತೀವಿ, ಖುಷಿ ಮಾಡ್ಬೇಕಲ್ಲ. ಹೊಟ್ಟೆ ತುಂಬ್ತು, ಗಾಳಿ ಹಾಕಿದ್ವಿ, ಆಮೇಲೆ ನೃತ್ಯ ಮಾಡಿಸಿದ್ವಿ, ಡಮರು, ಮೃದಂಗ ಎಲ್ಲಾನು ಮಾಡಿ ಅವನಿಗೆ ಎಂಟರ್ಟೈನ್ಮೆಂಟ್ ಕೊಟ್ವಿ. ಅದಾದ್ಮೇಲೆ ವಿ ಆರ್ ಟೆಲಿಂಗ್ ಹಿಮ್, ನನ್ನ ಎಲ್ಲಾ ಇಂದ್ರಿಯಗಳು ನಿನಗೋಸ್ಕರನೇ, ನಿನ್ನ ಬಗ್ಗೆನೇ ಆರಾಧನೆ ಮಾಡ್ಕೊಂಡಿದೆ ಅಂತ ಹೇಳಿ ಅವನನ್ನ, ನೀನು ನನ್ನನ್ನ ಭಕ್ತನಾಗಿ ಸ್ವೀಕರಿಸ್ಬೇಕು ಅಂತ ಅವನಿಗೆ ವಿ ಆರ್ ಗಿವಿಂಗ್ ಹಿಮ್ ಅಶ್ಯೂರೆನ್ಸ್. ಅದಾದ ನಂತರ ನಾವ್ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಏನಾದ್ರೂ ಒಂದು ತಪ್ಪು ಮಾಡಿರ್ತೀವಲ್ವಾ, ಯಾರು ಪರ್ಫೆಕ್ಟ್ ಇಲ್ಲ, ಎಲ್ಲಾರುನು ಏನೋ ಒಂದು ಪುಟ್ಟ ತಪ್ಪು ಮಾಡಿರ್ತೀವಿ. ಅವಾಗ ಏನ್ ಮಾಡ್ತೀವಿ, ನಾವು ಸಾರಿ ಕೇಳ್ಬೇಕು. ಸೊ ಹಾಗಾಗಿ ನನ್ನಿಂದ ಏನಾದ್ರೂ ಒಂದು ಚಿಕ್ಕ ತಪ್ಪು ಆಗಿದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸು, ನಿನ್ನ ಭಕ್ತನಾಗಿ ನನ್ನನ್ನ ನೀನು ತಗೋಬೇಕು, ನನ್ನ ಪೂಜೆಯನ್ನ ನೀನು ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡು ಅಂತ ಹೇಳ್ತಾ ಈ ಮಾನಸ ಪೂಜೆಯನ್ನ ಮುಗಿಸಿದ್ದಾರೆ ಅಲ್ವಾ. ನಾವು ಶಂಕರಾಚಾರ್ಯರಿಗೆ ಎಷ್ಟು ಧನ್ಯವಾದಗಳು ಹೇಳಬೇಕು ಅಂದ್ರೆ, ವಿಧಿಪೂರ್ವಕ ಪೂಜೆ ಮಾಡಕ್ಕೆ ಗಂಟೆಗಟ್ಲೆ ಬೇಕು. 3 ನಿಮಿಷದಲ್ಲಿ ಈ ಸ್ತೋತ್ರ ಪಠನ ಮಾಡಿದ್ರೆ ಪೂಜೆನ ನಾವು ಮಾನಸ ರೀತಿಯಲ್ಲಿ ಪೂಜೆನ ಶಿವನ್ಗೆ ಮಾಡ್ದಂಗಾಯ್ತು. ಇವಾಗ ನೀವ್ ಎಲ್ಲಾರುನು
ಈ ಸ್ತೋತ್ರನ ಕಲ್ತ್ಕೊಂಡು ಶಿವರಾತ್ರಿ ದಿನ ಹೇಳ್ತೀರಾ? ನನಗೊಂದು ಪ್ರಾಮಿಸ್ ಕೊಡ್ಬೇಕು. ಯಾರ್ಯಾರೆಲ್ಲ ಹೇಳ್ತೀರಾ? ಅಕ್ಕ ನೀವು ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ಬೋದು. Okay. ಮಾತಾಡೋದಿಲ್ಲ. ಓಕೆ. ಇಷ್ಟ ಆಯ್ತಾ? ನಿಮ್ಮ ಇವಾಗ ಹೇಗಿತ್ತು ಈ ಸ್ತೋತ್ರ? ಇದನ್ನ ಕಲಿತೀರಾ ನೀವು? ಏನು ಯಾವಾಗ ಹೇಳ್ತೀರಾ? ಎಷ್ಟ್ ಜನಕ್ಕೆ ಹೇಳ್ಕೊಡ್ತೀರಾ? ಚೆನ್ನಾಗಿತ್ತು ಶ್ಲೋಕ. ಯಾರಿದು? ಯಾರು ಚೆನ್ನಾಗಿತ್ತು ಶ್ಲೋಕ. ಇಂಪನ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೂ ತುಂಬಾ ಇಷ್ಟ ಈ ಶ್ಲೋಕ. ತುಂಬಾ ಚೆನ್ನಾಗಿತ್ತು. ನಂಗೂ ತುಂಬಾ ಇಷ್ಟ. ವೆರಿ ನೈಸ್. ಅದಕ್ಕೆ ಚೆನ್ನಾಗಿತ್ತು. ಅಕ್ಕ ಸ್ಪಾಟ್ ಲೈಟ್ ತೆಗೆದ್ಬಿಡಿ. ಚೆನ್ನಾಗಿತ್ತು ಶ್ಲೋಕ. ಓಕೆ ಓಕೆ. ಮ್ಯಾಮ್ ಮೀನಿಂಗ್ಫುಲ್ ಆಗಿ ಹೇಳಿದ್ರು ಅಲ್ವಾ ಮ್ಯಾಮ್? ಅಷ್ಟಕ್ಕೆ ಚೆನ್ನಾಗಿತ್ತು ಮ್ಯಾಮ್, ಹೇಳಕ್ ಬಂದಿಲ್ಲ ಅಂದ್ರೇನು. ತುಂಬಾ ಚೆನ್ನಾಗಿತ್ತು. ವಲ್ಲೀಶ್, ಈಗ ವಲ್ಲೀಶ್ ಏನ್ ಮಾಡ್ಬೇಕು? ಸ್ಕೂಲಲ್ಲಿ ಹೋಗಿ ಎಲ್ಲರಿಗೂ ಹೇಳ್ಬೇಕು ಈ ಶ್ಲೋಕದ ಅರ್ಥ ಅಲ್ವಾ? ನಿನ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಈ ಶ್ಲೋಕನ ಅಂತ. ಎಲ್ಲಾ ಪೂಜೆಗಳು ಇದೇ ಮಾಡ್ತೀವಿ, ಷೋಡಶೋಪಚಾರ ಪೂಜೆ ಅಂತ ಏನ್ ಹೇಳ್ತೀವಿ. ಎಲ್ಲಾ ಪೂಜೆಯಲ್ಲೂ ಇದೇ ವಿಧಾನ ಇರತ್ತೆ. ಆಸನ ಕೊಟ್ವಿ, ಆಮೇಲೆ ತಿಂಡಿ ಕೊಟ್ವಿ, ಅದೆಲ್ಲ. ಆದ್ರೆ ಸಂಸ್ಕೃತದಲ್ಲಿ ಹೇಳಿದಾಗ ನಮ್ಗೆ ಏನೋ ಅರ್ಥ ಆಗೋದಿಲ್ಲ. ಸುಮ್ನೆ ಏನೋ ಕೇಳಿ ಆಯ್ತು ಏನೋ ಹೇಳ್ಕೊಟ್ರು ಹೇಳ್ತೀವಿ. ಆದ್ರೆ ಅರ್ಥ ಮಾಡ್ಕೊಂಡ್ರೆ ನಾವ್ ಅದನ್ನ ಅರ್ಥ ಮಾಡಿರೋದನ್ನ ಅದ್ರ ಜೊತೆಗೆ ನಾವ್ ಈ ಶ್ಲೋಕನ ಹೇಳಿದಾಗ ನಮ್ ಭಾವನೆ ಕೂಡ ಅದೇ ತರ ಬರುತ್ತೆ ಅಲ್ವಾ? ಅವಾಗ ನಾವು ಈಶ್ವರನಿಗೆ ತುಂಬಾ ಹತ್ರ ಆಗ್ತೀವಿ. ಈಶ್ವರ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಲ್ವಾ? ಮೇಡಮ್ ಇದು ರೆಕಾರ್ಡ್ ಹಾಕ್ತೀರಾ ನಮ್ಗೆ ಕಲೀಲಿಕ್ಕೆ? ಹೌದು ಹೌದು, ಅದು ರೆಕಾರ್ಡ್ ಆಗಿ ಕಳಿಸಿದೀವಿ. ಅದು ಯೂಟ್ಯೂಬ್ ಅಲ್ಲಿ ಶಿವಣ್ಣ ಹಾಕ್ತಾ ಇದ್ದಾರೆ. ನಿಮ್ಗೆ ಆದಷ್ಟು ಬೇಗ ನಾವು ಅದನ್ನ ನಿಮ್ಮ ಗ್ರೂಪ್ ಅಲ್ಲಿ ಹಾಕ್ತಿವಿ. ಈಗ ಸದ್ಯಕ್ಕೆ ನಾವು ಏನು ಶ್ಲೋಕದ್ದು ಅರ್ಥನೂ ಹಾಕ್ತೀನಿ ನಾನು ಏನ್ರಿಂದ ಓದ್ದೆ ಅದು ಇಂಗ್ಲಿಷ್ ಅಲ್ಲಿ. ಕಲಿಬೇಕಿತ್ತಲ್ಲ ಮೇಡಮ್? ಗೂಗಲ್ ಅಲ್ಲಿ ಕನ್ನಡದ ಅರ್ಥನೂ ಸಿಗಬಹುದು, ಬಟ್ ನಾನ್ ಸಾಧಾರಣ ಮಟ್ಟಿಗೆ ಕನ್ನಡದಲ್ಲೂ ನಿಮ್ಗೆ ಹೇಳಿದ್ದೀನಿ ಏನ್ ಅರ್ಥ ಇದೆ ಅಂತ. ಹಾಗಾಗಿ ನಾವು ಇದನ್ನ ಕಳಿಸ್ತೀವಲ್ಲ, ಅದಾದ ನಂತರ ಕೇಳಿ ಕೇಳಿ ನಿಮ್ಗೆ ಇನ್ನೂ ಟೈಮ್ ಇದೆ ಶಿವರಾತ್ರಿಗೆ. ಆಕ್ಚುಲಿ ನಿಮ್ ದೀಪ ಅವನ ಹತ್ರ ಕೇಳಿ ಕೇಳಿನೇ ಕಲ್ತಿದೀನಿ. ಏನ್ ಹೇಳಿದ್ರಿ? ಪ್ಲೀಸ್ ರಿಪೀಟ್ ಮಾಡಿ ಮೇಡಮ್. ದೀಪ ಪ್ರಜ್ವಲದ್ದು ಹಾಡು ಅವನ್ ಬಾಯಿಂದ ಸ್ವಲ್ಪ ಹೇಳಿ ಹೇಳಿ ನಾನು ಅವನ ಜೊತೆ ಕಲ್ತಿರೋದು. ಎಲ್ಲ ನಾನ್ ನಿಮ್ಗೆ ಒಂದೇ ಹೇಳೋದು, ಕೃಷ್ಣ ಕಾಲಿಂಗ್ ಯೂಟ್ಯೂಬ್ ಚಾನಲ್ ಇದೆ. ಅದ್ರಲ್ಲಿ ನಿಮ್ಗೆ ಏನೆಲ್ಲ ಹೇಳ್ತಿದೀವಿ ಮಕ್ಕಳಿಗೆ, ಗೀತಾ ರಾಯಭಾರಿಗಳಿಗೆ ಏನೇನೆಲ್ಲ ಹೇಳ್ಕೊಟ್ಟಿದೀವಿ ಮಾಸ್ಟರ್ ಕ್ಲಾಸ್ ಅಲ್ಲಿ, ಎಲ್ಲದ ರೆಕಾರ್ಡಿಂಗ್ ಅವೈಲೇಬಲ್ ಇದೆ. ಜಯ ಜಯ ಹೇ ಭಗವತಿ ಹೇಳ್ಕೊಟ್ವಿ ಸರಸ್ವತಿ ಪೂಜೆ ಟೈಮ್ ಅಲ್ಲಿ, ಅದರ ರೆಕಾರ್ಡಿಂಗ್ ಇದೆ. ದೀಪ ಪ್ರಜ್ವಲನೆ ಸ್ತೋತ್ರದ ರೆಕಾರ್ಡಿಂಗ್ ಇದೆ. ಹಾಗಾಗಿ ದಯವಿಟ್ಟು ಇವತ್ತು ಕ್ಲಾಸ್ ಆದ ನಂತರ ಹೋಗಿ ಕೃಷ್ಣ ಕಾಲಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಎವ್ರಿ ಟೈಮ್ ನಾವ್ ಯಾವಾಗ ಅಪ್ಲೋಡ್ ಮಾಡ್ತೀವಿ ನಿಮಗ್ ಸಿಗುತ್ತೆ. ಅವತ್ತಿನ ದಿನದ್ದು ಮಾಸ್ ಚಾಂಟಿಂಗ್ ಪೂರ್ತಿ ಇವೆಂಟ್ ಕವರೇಜ್ ಕೂಡ ಅದ್ರಲ್ಲಿದೆ. ಯಾರ್ಯಾರು ಬರಕ್ ಆಗ್ಲಿಲ್ಲ, ಮಿಸ್ ಮಾಡ್ಕೊಂಡ್ರಿ, ದಯವಿಟ್ಟು ನಿಮ್ಮ ಚಾಂಟ್ ಮಾಡಿದಿರಲ್ಲ ಸ್ಟೇಜ್, ಅದ್ರದ್ದು ಎಲ್ಲ ರೆಕಾರ್ಡಿಂಗ್ ಇದೆ. ಮ್ಯಾಮ್ ಅದು ಕೃಷ್ಣ ಕಾಲಿಂಗ್ ನೀವ್ ಹೇಳಿದ್ರಿ ಅಲ್ವಾ ಮ್ಯಾಮ್, ಅದು ನಾನು ಸಬ್ಸ್ಕ್ರೈಬ್ ಮಾಡಿದೀನಿ. ಅದನ್ನ ಬೇರೆಯವ್ರಿಗೂ ಕಳ್ಸು. ನೀನು ಕುತ್ಕೊಂಡ್ ಸ್ಟೇಜ್ ಮೇಲೆ ಕುತ್ಕೊಂಡಿರೋದೆಲ್ಲ ಕಾಣಿಸಿದೆ ಅಲ್ವಾ, ಅವ್ರಿಗೂ ತೋರ್ಸ್ಬೋದಲ್ವಾ ನಾನ್ ಸ್ಟೇಜ್ ಮೇಲೆ ಕೂತಿದ್ದೀನಿ ನೋಡಿ ಇದನ್ನ ಅಂತ ಹೇಳಿ. ಎಷ್ಟು ಜನಕ್ ಆಗತ್ತ ಅಷ್ಟು ಜನಕ್ ಕಳ್ಸಿ, ಎಲ್ಲರಿಗೂ ಹರಡ್ಲಿ ಏನ್ ಮಾಡ್ತಾ ಇದೀವಿ. ನಮ್ಮ ಮೇಡಮ್ ಈವೆಂಟ್ ಕಳ್ಸಿದ್ ನೋಡಿ ತುಂಬಾ ಖುಷಿ ಪಟ್ರು. ಹೆಚ್ಚಾಗಿ ಅವ್ರದ್ದು ಅಂತ್ಯಾಕ್ಷರಿ ನಾನ್ ಕಳಿಸ್ತೆ. ಅವ್ರು ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಪಡೋರು. ಸೋ ಶಿ ಹ್ಯಾಪಿ. ಅಂತ್ಯಾಕ್ಷರಿ ತುಂಬಾ ಚೆನ್ನಾಗಾಯ್ತು. ಬಟ್ ಆದ್ರೆ ಅದೇ ಲಾಸ್ಟ್, ನಾವ್ ಇನ್ನೊಂದ್ಸತಿ ಮಾಡ್ಸೋಣ ಅಂತ್ಯಾಕ್ಷರಿ, ತೊಂದ್ರೆ ಇಲ್ಲ, ಮಕ್ಳೆಲ್ಲಾ ಕಲ್ತಿದ್ದಾರೆ. ಈ ಮಕ್ಕಳಿಗೆ ಕೃಷ್ಣನೇ ನಿಮ್ಮನ್ನೆಲ್ಲ ಇದು ಆಯ್ಕೆ ಮಾಡಿರೋದ್ರಿಂದ ನಿಮಗೆ ಎಲ್ಲಾ ಕಡೆ ಆಪರ್ಚುನಿಟಿ ಸಿಗ್ತಾ ಇದೆ. ಅದು ನಿಮ್ಗೆ ಗೊತ್ತಾಗ್ತಾ ಇದೆ. ನೀವು ಎಷ್ಟು ಚೆನ್ನಾಗಿ ಶಾಸ್ತ್ರಿ ಸ್ಕೂಲಲ್ಲಿ ಹಾಡ್ ಹಾಡಿದೀರಾ. ಜಯ ಜಯ ಹೇ ಭಗವತಿ ರಾಷ್ಟ್ರೋತ್ಥಾನ ಸ್ಕೂಲ್ ಅವರು ಆಲ್ರೆಡಿ ಇಂಟರ್ವ್ಯೂ ಕೊಡೋ ಲೆವೆಲ್ ಬಂದ್ಬಿಟ್ರು. 12ನೇ ಚಾಪ್ಟರ್ದ ಎಲ್ಲ ಹೇಳಿ, ಗೀತೆ ಬಗ್ಗೆ ಹೇಳಿ. ಹೀಗೆ ನೋಡಿ ಕೃಷ್ಣ ಆಲ್ರೆಡಿ ನಿಮ್ಮ ಶ್ರಮಗಳು ಅಷ್ಟೇ ಇದೆ ಅಲ್ವಾ ಮ್ಯಾಮ್? ಎಲ್ಲ ಅವ್ನ ಕೃಷ್ಣಾರ್ಪಣ ಮಸ್ತು. ನಾವೆಲ್ಲ ಮೀಡಿಯಂ ಅಷ್ಟೇ, ನಿಮಗ್ ತಲುಪೋದಿದೆ. ಆದ್ರೆ ಶ್ರಮಗಳು ನಿಮ್ದೇ ಇದೆ, ಅದನ್ನ ಎಲ್ಲರದು ಇದೆ ಎಲ್ಲ ನಮ್ಮ ಕೃಷ್ಣಗಳೇ ನೀವು. ಅಕ್ಕ ಯೋಗೇಶ್ ಹೇಳ್ಬಿಡಿ, ಒಂದು ನಿಮಿಷ. ಹೇಳ್ಬಿಡಿ ಯೋಗೇಶ್. ಮೇಡಮ್ ನಮಸ್ಕಾರ ಮೇಡಮ್, ಭಾರತಿ ಅಂತ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಮೇಡಮ್, ಆಫ್ಲೈನ್ ಅಲ್ಲಿ ಕಲಿಬೇಕು. ಸರಿ, ಗ್ರೂಪ್ ಅಲ್ಲಿ ಕಳಿಸ್ತೀನಿ.
ಶ್ಲೋಕ ಇಲ್ಲ ಮೇಡಮ್, ಬೇರೆ ಕಡೆ ಲಿಂಕ್ ಹೌದಾ? ಒಂದ್ ನಿಮಿಷ. ಯೋಗೇಶ್ ಮೇಡಮ್. ಯೋಗೇಶ ಸಚ್ಚಿದಾನಂದಂ ವಾಸುದೇವಂ ರಜಂ ಪ್ರಿಯಂ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಚಾಟ್ ಅಲ್ಲಿ ನಂಬರ್ ಹಾಕಿದೀನಿ ಮೇಡಮ್, ಅಲ್ಲಿಂದ ತಗೊಳ್ಳಿ. ಇಮಿಡಿಯೇಟ್ಲಿ ಈಗ ಹೊಟ್ಟೋಗುತ್ತೆ. ಒಂದೇ ನಿಮಿಷ ಇದೆ, ಒಂದ್ ನಿಮಿಷನೂ ಇಲ್ಲ. ಇನ್ನೊಮ್ಮೆ ಭೇಟಿ ಆಗೋಣ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಇನ್ನೊಂದು ಶ್ಲೋಕ ಕಲೀಲಿಕ್ಕೆ. ಎಲ್ಲರಿಗೂ ಧನ್ಯವಾದ. ನನಗೆ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೂ ಧನ್ಯವಾದ. ಥ್ಯಾಂಕ್ ಯು, ನಮ್ಗೆಲ್ಲ ಇಷ್ಟು ಚೆನ್ನಾಗಿರೋ ಶ್ಲೋಕ ಹೇಳ್ಕೊಟ್ಟಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೈ ಶ್ರೀ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಕೃಷ್ಣ ಅಣ್ಣ.